ಉಪರ ಅಂತ ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ಸಮುದಾಯ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಪ್ರತಿಯೊಂದರ ಹಿಂದುಳಿದಿದೆ. ನಮ್ಮ ಸಮುದಾಯದಲ್ಲಿ ಒಬ್ಬ ನಾಯಕ ಪುಟ್ಟರಂಗ ಶೆಟ್ಟರು. ಪುಟ್ಟರಂಗ ಶೆಟ್ಟಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧವಾಗಿ ನಮ್ಮ ಚಾಮರಾಜನಗರ ಗಡಿ ಭಾಗದಲ್ಲಾಗಲಿ ನಮ್ಮ ಭದ್ರಕೋಟೆ ಮಾಡಿಕೊಟ್ಟಿರೋದು ನಮ್ಮ ಪುಟ್ಟರಂಗ ಶೆಟ್ಟರು ಅವರು. ಅವರಿಲ್ಲ ಅಂತ ಅಂದಿದ್ರೆ ಇವತ್ತು ಚಾಮರಾಜನಗರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆ ಆಗ್ತಾನೆ ಇರಲಿಲ್ಲ, ಆಗಕ್ಕೆ ಸಾಧ್ಯವೂ ಇಲ್ಲ. ಯಾವ ಕ್ಷೇತ್ರನ ತಗೊಳ್ಳಿ, ಕೊಳ್ಳೇಗಾಲ ತಗೊಳ್ಳಿ, ಅನೂರು ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, 4 ಬಾರಿ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ. ಅದು ಯಾರೋ ಒಂದು ಬಲಹೀನ ನಾಯಕರನ್ನ ಸೋಲಿಸ್ಬಿಟ್ಟಾಗಲಿ ಮಾತ್ರ ಗೆದ್ದಿಲ್ಲ. DCM ಆಗಬೇಕಂತ BJP ವಿ ಸೋಮಣ್ಣ ಅವ್ರನ್ನ ಸೋಲಿಸಿರೋದು ಅದು ಯಾರು? ಪುಟ್ಟರಂಗ ಶೆಟ್ಟಿ ಮಾತ್ರ. ಅವ್ರು ಇವಾಗ ಅದೇ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವ್ರು ಇವತ್ತು ಹೋಗಿ ಒಂದು ಕೇಂದ್ರ ಸಚಿವವಾಗಿ ಇವತ್ತು ಒಂದು ದಿನ ಕರ್ನಾಟಕದಲ್ಲಿದ್ದಾರೆ. ಅಂಥವ್ರನ್ನ ಸೋಲಿಸಿರೋ ಚಾಮರಾಜನಗರ ಜಿಲ್ಲೆ ಪುಟ್ಟರಂಗ ಶೆಟ್ಟಿಗೆ ಇವತ್ತು ನೀವು ಯಾವುದೇ ಒಂದು ಮನ್ನಣೆ ಕೊಡ್ತಿಲ್ಲ, ಯಾವುದೇ ರಾಜಕೀಯವಾಗಿ ಬೆಳೆಸ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ಹಿಂಗಾದ್ರೆ ನಮ್ಮ ಸಮುದಾಯ ಮುಂದೆ ಬರೋದು ಹೇಗೆ? ನೀವೇ ಹೇಳಿ, ರಾಜಕೀಯಕ್ಕೆ ಬನ್ನಿ, ಹಂಗೆ ಬನ್ನಿ, ಸಾಮಾಜಿಕವಾಗಿ ಬನ್ನಿ ಅಂದರೆ ನೀವೇ ನಮ್ಮನ್ನು ಕಡೆಗಣಿಸಿದ ಮೇಲೆ ನಾವು ಎಲ್ಲಿ ರಾಜಕೀಯಕ್ಕೆ ಬರೋದು? ಇರೋದು ಒಬ್ಬ ಪುಟ್ಟರಂಗ ಶೆಟ್ಟಿ ಅವರೊಬ್ಬರೇ ಇರೋದು ಕಾಂಗ್ರೆಸ್ಸಲ್ಲಿ. ಇವತ್ತು ಕಾಂಗ್ರೆಸ್ಸಲ್ಲಿ ಅವ್ರು ಯಾವುದು ಒಂದು ಸರಿ ಗೆದ್ದಿಲ್ವಲ್ಲ. 20 ವರ್ಷ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ಕೊಬಂದಿದ್ದಾರೆ. ಕಾಂಗ್ರೆಸ್ನ ಈ ಬುಡ ಗಿಡದಿಂದ ಎತ್ತಿ ಎಮ್ಮರವಾಗಿ ಮಾಡಿದ್ದಾರೆ. ಅವರಿಗೆ ನೀವು ಕಡೆಗಣಿಸಿಲ್ಲ ಅಂತಂದರೆ ಯಾರನ್ನೋ ಕರ್ಕೊಬಂದು ಎಲ್ಲೋ ಕೂರಿಸ್ತೀರಾ, ಯಾರನ್ನೋ ಮಾಡ್ತೀರಾ, ಹಂಗೆ ಬರಬೇಕು ಹಿಂಗೆ ಬರಬೇಕು. ನಮ್ಮ ಸಮುದಾಯ ಯಾವುದಾದ್ರು ಭದ್ರತಾ ಜಯಂತಿ ಬಂದಾಗ ಮಾತ್ರ ಮಾತಾಡ್ತೀರಾ, ಇಲ್ಲದ ಇನ್ನೊಂದು ಫಂಕ್ಷನಲ್ಲಿ ಬಂದು ಮಾತಾಡ್ತೀರಾ. ಅದನ್ನು ಬಿಟ್ಟು ಅವ್ರನ್ನ ಸ್ವಲ್ಪ ತಗೊಳ್ಳಿ, ಪುಟ್ಟರಂಗ ಶೆಟ್ಟಿಯವ್ರನ್ನ ತಗೊಂಡು ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಸಮುದಾಯನ ಬೆಂಬಲಿಸ್ತೀವಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಇದ್ದರು, ಅವ್ರು ನಮಗೊಂದು ಹೇಳ್ಕೊಟ್ಟಿದ್ರು, ಅವ್ರು ಹೇಳಿಕೆ ಕೊಟ್ಟಿದ್ರು, ಭದ್ರತಾ ಜಯಂತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡಿಕೊಟ್ರು. ಉಪ್ಪಾರ ನಿಗಮ ಮಾಡ್ಕೊಡ್ತೀನಿ ಅಂದರೆ ಮಾಡಿಕೊಟ್ರು, ಸಚಿವ ಸ್ಥಾನ ಮಾಡ್ಕೊಡ್ತೀನಿ ಮಾಡಿಕೊಟ್ರು. ಈಗ ಅದೇ ಥರ ಸನ್ಮಾನ್ಯ ಈಗ DK ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ಬರು KPCC ಅಧ್ಯಕ್ಷ ಯಾರು ಆಗಿರ್ಬೋದು, ಅವ್ರು ನಮ್ಮ ಸಮುದಾಯ ನೋಡಿದ್ರೆ ನಾವು ಸ್ವಲ್ಪ ಮುಂದೆ ಬರ್ಬೋದು. ಸಾಮಾಜಿಕವಾಗಿ ಬನ್ನಿ, ರಾಜಕೀಯವಾಗಿ ಬನ್ನಿ ಅಂತ ಹೇಗೆ ಬರೋಕ್ಕೆ ಸಾಧ್ಯ? ನೀವೇ ತಾನೇ ನಮ್ಮನ್ನು ಬೆಳೆಸಬೇಕು, ನೀವೇ ತಾನೇ ನೋಡಬೇಕು. ನಾವೇನೀಗ 5 ಲಕ್ಷ 3 ಲಕ್ಷ ಇರೋ ಜನಸಂಖ್ಯೆ ಅಲ್ಲ, 45 55 ಲಕ್ಷ ಜನಸಂಖ್ಯೆ ಇದೆ ಇವತ್ತಿನ 45 ಲಕ್ಷ ಜನಸಂಖ್ಯೆಯಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಯಾರು ಮಾತಾಡೋಕ್ಕೆ ಬೇಕು ತಾನೆ? ನಮ್ಮ ಪರವಾಗಿ ವಿಧಾನಸೌಧ ಯಾರೂ ಮಾತಾಡಿಲ್ಲ ಅಂತಂದಾಗ ನಮ್ಗೆ ಎಲ್ಲಿ ಮನ್ನಣೆ ಸಿಗುತ್ತೆ? ಚುಕ್ಕಿ ಇಲ್ಲದ ಪ್ರಶ್ನೆಗಳು ಮಾತ್ರ ಇವತ್ತು ಮಾತಾಡ್ತಿದ್ದೀವಿ ಹೊರತು ನಾವು ಸಚಿವ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಚುಕ್ಕಿ ಗುರುತು ಇಲ್ಲದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಯಾರು ಕೊಡೋದು? ಸಚಿವರಾದವ್ರು ಮಾತ್ರ ಉತ್ತರ ಕೊಡೋದು. ಆ ಸಚಿವ ಸ್ಥಾನ ನಮಗೆ ಸಿಕ್ಕಿದಾಗ ನಾವು ಮಾತಾಡ್ಬೋದು. ನಮ್ಮ ಒಂದು ಸಮುದಾಯ ಬೆಳೀಲಿ ಅಂತಲ್ಲ, ಎಲ್ಲ ಸಮುದಾಯ ಕೊಡೋ ಸಮಾನತೆ ನಮಗೂ ಸಿಗಲಿ ಅಲ್ವಾ? ಪುಟ್ಟರಂಗ ಶೆಟ್ಟಿ ಅವ್ರಿಗೆ ನಾವು ಇಲ್ಲಿ ಸಪ್ರೇಟ್ ಏನಾದರೂ ಮಾಡಿ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಏನು ಮಾಡ್ತೀವಿ, ಎಲ್ಲರಿಗೂ ಶಾಸಕರಿಗೆ ಏನು ಒಂದು ಸ್ಥಾನಮಾನ ಕೊಡ್ತಿದ್ದೀರಾ ಅದೇ ಥರ ನಮಗೂ ಕೊಡಿ. ನಾವು ಸಮುದಾಯ ಒಂದು ಮೇಲೆ ಬೆಳಿತೀವಿ ಉನ್ನತವಾಗಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಿಲ್ಲ, ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆ 2027ರಲ್ಲಿ ಯಾವ ಪಕ್ಷ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಪಕ್ಷ ಯಾವ ರೀತಿ ಇದೆ, ನಮ್ಮ ಸಮುದಾಯ ಹೇಗಿದೆ ಅಂತ ನಾವು ತೋರಿಸ್ಕೊಡ್ತೀವಿ. ಅಷ್ಟೇ. ಧನ್ಯವಾದಗಳು.